ಆನ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಬನ್ನಿ, ಇವಾಗ ಒಂದು ಹೊಸ ಪ್ರೋಮೋ ಬಿಟ್ಟಿದ್ದಾರೆ. ಏನೇನಿದೆ ನೋಡ್ತಾ ಹೋಗೋಣ. ಅಬ್ಬಾ ಗರ್ಜಿಸ್ತಾ ಇದ್ದಾರೆ, ಯಾರಂತ ಗೊತ್ತಿಲ್ಲ. ನಿನ್ನೆ ಒಂದು ಪ್ರೋಮೋ ಬಂದಿತ್ತಲ್ಲ, ಆ ಪ್ರೋಮೋದಲ್ಲಿರುವಂಥ ಹೆಣ್ಣುಮಗಳು ಇವರು. ನಿನ್ನೆ ಅವರು ಬ್ಲ್ಯಾಕ್ ಡ್ರೆಸ್ಸಲ್ಲಿದ್ದರು, ಇವತ್ತು ಈ ಮರೂನ್ ಡ್ರೆಸ್ಸಲ್ಲಿ ಬಂದವ್ರೆ. ಅಂದರೆ ಇವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿರಬೇಕು. ಅವ್ರ ಕೈಯಲ್ಲಿರುವಂಥ ಫೋನ್ ಅವ್ರವ್ರ ಫೋನ್, ಅದು ಇವರೇನು ಕೊಟ್ಟಿಲ್ಲ. ಅವ್ರವ್ರ ಫೋನನ್ನು ಅವ್ರ ಕೈಯಾರೇನೆ ಒಡೆದು ಬಿಸಾಕಬೇಕು, ಚಚ್ಚಾಕಬೇಕು ಅಂತೆ. ಮೋಸ್ಟ್ಲಿ ಐಫೋನ್ ಅಂತ ಅನಿಸುತ್ತೆ. ಇವರು ಮರೂನ್ ಡ್ರೆಸ್ ಇದೆ ಅಲ್ಲ, ಇವ್ರ ಕೈಯಲ್ಲಿರೋದು ಐಫೋನು. ನೋಡಿ, ಜನಸಾಮಾನ್ಯರು ಏನೋ ಅವ್ರು ಫೋನ್ ಹಿಡ್ಕೊಂಬಂದವ್ರಲ್ಲ, ಆ ಫೋನ್ನ ಚಚ್ಚಿ ಅವರು ಒಡೆದಾಕ್ತವ್ರೆ. ಜನಸಾಮಾನ್ಯರು ಅಸಾಮಾನ್ಯರಾಗಬೇಕು ಅಂತಿದ್ದಾರೆ. ಆ ಮರೂನ್ ಡ್ರೆಸ್ ಹುಡುಗಿ ಇದ್ದಾರಲ್ಲ, ಅವರು ಒಡೆದಾಕಿದಾರಂತ ಅನ್ಸುತ್ತೆ. ಇನ್ನು ಪಕ್ಕಕ್ಕಿರೋರು ಅವ್ರಿಗೆ ಆಗಿಲ್ಲ, ಅವರು ಒಡೆದಿಲ್ಲ, ಅವ್ರು ಕಣ್ಣೀರು ಹಾಕ್ತವ್ರೆ. ಸೊ ಫೋನ್ ನೋಡಿ ಅದು ಯಾವ ರೀತಿ ಚಚ್ಚಿ ಬಿಸಾಕಿದ್ರು. ಮೈ ಗಾಡ್, ಸ್ಯಾಮ್ಸಂಗ್, ಐಫೋನ್ ಯಾವುದೋ ಗೊತ್ತಿಲ್ಲ ಅದು. ಬಟ್ ಅವರಿಬ್ಬರು ಹುಡುಗಿಯರನ್ನ ನೋಡ್ತಾ ಇದ್ರೆ ಅವ್ರ ಹತ್ರ ಕಾಸ್ಟ್ಲಿಯೆಸ್ಟ್ ಮೊಬೈಲ್ ಇದೆ ಅನ್ನೋದು ಮಾತ್ರ ಕನ್ಫರ್ಮ್. ಸೆಲೆಕ್ಟ್ ಆಗಿಲ್ಲ ಅಂತ ಅನಿಸುತ್ತೆ, ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಅಥವಾ ಗೊತ್ತಿಲ್ಲ, ಸೆಲೆಕ್ಟ್ ಆಗಿದ್ರೋ ಏನೋ, ಆ ಖುಷಿ ಕಣ್ಣೀರು ಹಾಕ್ತಿದಾರೋ ಏನೋ ಗೊತ್ತಿಲ್ಲ. ಇನ್ನೊಬ್ರು ಬರ್ತಾ ಇದ್ದಾರೆ, ಅವರು ಮೇ ಬಿ ಇವರು ಮಂಗಳೂರು ಕಡೆದವರು ಅಂತ ಅನ್ಸುತ್ತೆ. ಅವ್ರ ಮುಖ ನೋಡಿದ್ರೆ ಮಂಗಳೂರು ಕಡೆದವರು ಅಂತ ಅನಿಸ್ತಾ ಇದೆ. ಪ್ರೊಫೆಷನ್ ಏನು ಮಾಡ್ಕೊಂಡಿದ್ದಾರೆ, ಏನು ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಅವರು ಪ್ರೊಫೆಷನ್ ಏನು ಇಲ್ಲ ಅಂತಿದ್ದಾರೆ. ಕರೆಕ್ಟ್, ಶ್ರುತಿ ಮೇಡಮ್ ಅವ್ರು ಹೇಳಿದ್ದು ಕರೆಕ್ಟು. ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಸೊ ಏನು ಮಾಡ್ಕೊಂಡಿದ್ದೀರ ಕೆಲಸ ಅಂತ ಕೇಳಿದರೆ ಅವ್ರು ಏನೂ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ಇವರು ಒಂದು ಟೌಂಟ್ ಕೊಡ್ತಾರಪ್ಪ. ನೋಡಿ ಅದೇನು ಕೇಳಿದ್ರು. ನಾನು ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡ್ತೇನೆ. ಸೆಲೆಬ್ರಿಟಿಗಳು ತಮ್ಮ ಸ್ವಂತ ಫಿಲಮನ್ನು ಅವರು ಟಿಕೆಟ್ ತೊಗೊಂಡು ಸಿನಿಮಾ ನೋಡೋದಿಲ್ಲ. ಅಂದರೆ ಅವ್ರು ನನಗಿಂತ ವರ್ಸ್ಟ್ ಆಗಿದ್ದಾರೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಶ್ರುತಿ ಮೇಡಮ್ನವ್ರು ಏನು ಅಂತಿದ್ದಾರೆ ಅಂದರೆ, ಅವ್ರು ರಿಯಾಕ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿದ್ದಾರಲ್ವಾ. ಸೊ ಈಗ ನೋಡಿ, ಬಿಗ್ ಬಾಸ್, ನಾಟ್ ಓನ್ಲಿ ಬಿಗ್ ಬಾಸ್, ಅವ್ರು ಇಡೀ ಚಿತ್ರತಂಡಕ್ಕೆ ಬಂದಿರೋ ಮಾತಿದು. ಹಾಗಾಗಿ ಯಾವ ಕಲಾವಿದರು ಹಂಗೆ ಮಾಡ್ತಾ ಇದ್ದಾರೆ, ಅವರ ಹೆಸರನ್ನ ಹಿಡ್ಕೊಂಡು ಮಾತಾಡಿ, ನೀವು ಸಿನಿಮಾದವರೇ ಅಂತ ಹೇಳಿ ಮಾತಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳಿ ಅಲ್ಲಿಗೆ ಟ್ರಿಗರ್ ಆಗ್ತಾರೆ ಶ್ರುತಿಯವರು. ನೆಕ್ಸ್ಟು ಸಂಗೀತ ಶೃಂಗೇರಿ ಅವರು ಒಂದು ಚಾಲೆಂಜ್ ಕೊಡ್ತಾರೆ ಆ ಹುಡುಗನಿಗೆ, ಸವಾಲು. ಏನಂದರೆ, ನೀವು ಫಿಸಿಕಲಿ ನನಗಿಂತ ಫಿಟ್ ಇದ್ದೀರಾ ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅನ್ನೋದನ್ನು ನಾವು ಅದನ್ನ ಎಪಿಸೋಡಲ್ಲಿ ನೋಡಬೇಕಾಗತ್ತೆ. ಬಟ್ ಕೇಳಿರೋ ಆ ಗಟ್ಸ್ ಚೆನ್ನಾಗಿದೆ ಸಂಗೀತ ಅವ್ರದ್ದು. ಐ ರೆಸ್ಪೆಕ್ಟ್ ಗರ್ಲ್ಸ್, ಅಂದರೆ ನಾನು ಹುಡುಗಿಯರ ಜೊತೆ ಎಲ್ಲ ನಾನು ಆಟ ಆಡೋಂಗಿಲ್ಲ, ಅಂದರೆ ಅವ್ರು ಸೋಲ್ತಾರೆ ಅನ್ನೋ ಥರದ್ದು ಏನೋ ಹೇಳಿದ್ದಾರೆ. ಅಥವಾ ಆ ಮಾತಿನ ಬರದಲ್ಲಿ ಬೇರೆ ಏನೋ ಹೇಳಿದ್ದನ್ನು ಇವರು ಪ್ರೋಮೋ ಶಾಟಿಗೆ ಅದನ್ನ ಹಾಕೊಂಡವ್ರೆ, ಗೊತ್ತಿಲ್ಲ. ಒಂದು ಪ್ಲ್ಯಾಂಕ್ ಚಾಲೆಂಜ್ ಕೊಟ್ಟಿದ್ದಾರೆ. ಏನಂತಂದರೆ, ಇಲ್ಲಿ ನೋಡಿ, ಸಂಗೀತನೇ ಇಳಿದವ್ರೆ ಅಖಾಡಕ್ಕೆ. ಅವರು ಪ್ಲ್ಯಾಂಕ್ ಮಾಡ್ತಿದ್ರೆ, ಅವ್ರ ಜೊತೆ ಇವರು ಮಾಡ್ತವ್ರೆ. ಸೋತ್ರೆ ನೀವು ಹೊರಗಡೆ ಹೋಗ್ತೀರಾ, ಏನು ಮಾತಾಡೋದೇ ಸುಮ್ಮನೆ ಹೋಗ್ತಾ ಇರಬೇಕು ಅನ್ನೋ ಥರ ಒಂದು ಚಾಲೆಂಜ್ ಇದು. ಮತ್ತು ಇಲ್ಲಿ ನೋಡಿದ್ರೆ ಆ ಪ್ಲ್ಯಾಂಕ್ ಮಾಡುವಾಗ ಸೊ ಅವ್ರೊಂದು ಸ್ವಲ್ಪ ಹೊತ್ತಿಗೆ ಕೈಯೆಲ್ಲ ಶಿವರ್ ಆಗ್ತಾ ಇದೆ, ಗಡಗಡ ಅಂತ ನಡಕ್ತಾ ಇದೆ. ಸೊ ಶ್ರುತಿಯವ್ರು ಕೇಳ್ತಾ ಇದ್ದಾರೆ, ಏನು ಇಷ್ಟು ಬೇಗ ಗಡಗಡ ಆಗ್ತಾ ಇದೆ ನಿಮ್ಮ ಕೈಯೆಲ್ಲ, ಸೊ ನೀವೆಲ್ಲ ಹೋಗಲಿಕ್ಕೆ ಫಿಟ್ ಇಲ್ಲ ನೀವು ಬಿಗ್ ಬಾಸ್ಗೆ ಅಂತ ಹೇಳ್ತಿರುವಾಗ ಅವ್ರು ಹೇಳ್ತಾರೆ, ನಾನು ಊಟ ಮಾಡ್ಕೊಂಡಿರಲಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಊಟ ಮಾಡಲಿಲ್ಲ ಅಂತಿದ್ದಾರೆ. ಗೊತ್ತಿಲ್ಲ, ಈ ಆಡಿಷನ್ ಸಂಬಂಧ ಬೆಳಗ್ಗೆಯಿಂದ ಕೆಲವರು ಟಿಫನ್ನು ಮಾಡ್ಕೊಂಡು ಬಂದಿರೋದಿಲ್ಲ, ಅಥವಾ ಊಟನೂ ಮರ್ತಿರ್ತಾರೆ ಸ್ವಲ್ಪ. ಈಗ ನಂದು ಆಡಿಷನ್ ಇದೆ, ಈಗ ನಂದೇ ಬಂದುಬಿಡ್ಬೋದೇನೋ, ನನ್ನನ್ನೇ ಕರಿಬೋದೇನೋ ಅಂತ ಊಟ ಮಾಡಿಲ್ಲ ಏನೋ ಅನ್ಸುತ್ತೆ, ಗೊತ್ತಿಲ್ಲ. ಸೋಲನ್ನು ಒಪ್ಕೊಂಡ್ಬಿಡ್ತಾರೆ, ಆಗಿಲ್ಲ ಅವ್ರ ಕೈಯಲ್ಲಿ. ಸೊ ಆದರೆ ಬಟ್ ಗ್ರೇಟ್ ಸಂಗೀತ ಶೃಂಗೇರಿ, ಹಾಗೆ ಅವರು ಸ್ಟಿಫಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಪ್ಲ್ಯಾಂಕ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇನ್ನೊಂದು ಏನಂತಂದರೆ, ಯಾರು ಯಾವುದ್ರಲ್ಲಿ ಬೆಸ್ಟ್ ಇದ್ದಾರೆ ಅಂತ ಹೆಂಗೆ ನಾವು ಫೈಂಡ್ ಮಾಡೋಕ್ಕಾಗತ್ತೆ. ಸಂಗೀತ ಅವಳು ಚೆನ್ನಾಗಿ ಜಿಮ್ ಎಲ್ಲ ಮಾಡ್ಕೊಂಡು, ವರ್ಕೌಟ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರು ಫಿಟ್ ಆಗಿದ್ದಾರೆ. ಅವ್ರು ಫಿಟ್ ಆಗಿಲ್ಲ ಅಂತ ಅನಿಸುತ್ತೆ, ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ಅವರೆಲ್ಲ ವರ್ಕೌಟ್ ಎಲ್ಲ ಮಾಡಲ್ಲ ಅನಿಸುತ್ತೆ. ಸೊ ಅವ್ರಿಗೆ ರೂಢಿನೂ ಇರೋದಿಲ್ಲ ಈ ಪ್ಲ್ಯಾಂಕ್ ಮಾಡೋಕ್ಕೆ. ಹಾಗಾಗಿ ಒಂದು 20-30 ಸೆಕೆಂಡಿಗೆಲ್ಲ ಅವ್ರು ಸುಸ್ತಾಗ್ಬಿಟ್ಟಿರ್ತಾರೆ. ಇವರು ಕಂಟಿನ್ಯೂ ಆಗಿ ಮಾಡಿದ್ದಾರೆ. ಅವರು ಸೆಲೆಕ್ಟ್ ಆಗಿಲ್ಲ. ನೆಕ್ಸ್ಟ್ ಏನಾಗುತ್ತೆ, ಅವರು ರಿಕ್ವೆಸ್ಟ್ ಮಾಡ್ತಾರೆ, ಮ್ಯಾಮ್ ಅಂತ ಹೇಳಿ. ಅವ್ರ ತಲೆ ಕೆಡಿಸ್ಕೊತಾ ಇಲ್ಲ. ಅಲ್ಲಿ ಅವರು ರೆಡ್ ಬಜರನ್ನು ಕೊಟ್ಟಿರೋದನ್ನು ನಾವು ನೋಡ್ಬೋದು. ಎಸ್, ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡೋದಾದರೆ, ಈಗ ಅಂದರೆ ಪ್ರತಿದಿನ ಹೆಂಗೆ ನಡೀತಾ ಇದೆ ಅಂತಂದರೆ, ಅವತ್ತು ಏನು ಅವ್ರಿಗೆ ಆಟ ಆಡಿಸ್ತಾರೆ, ಅದರಲ್ಲಿ ಅವರು ಸೆಲೆಕ್ಟ್ ಆದರೆ ಅವ್ರನ್ನ ನೆಕ್ಸ್ಟ್ ರೌಂಡಿಗೆ ತೊಗೊಂಡೋಗ್ತಾ ಇದ್ದಾರೆ. ಒಂದು ವೇಳೆ ಅಲ್ಲಿ ಅವರು ಸೆಲೆಕ್ಟ್ ಆಗಿಲ್ಲ, ರಿಜೆಕ್ಟ್ ಆದರು ಅಂತಂದರೆ ಹಾಗೆ ಅವ್ರನ್ನ ರಿಮೂವ್ ಮಾಡಿ ಕಳಿಸ್ಬಿಡ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನೊಂದು ವಿಚಾರ ಏನಂತಂತಂದರೆ, ಈಗ ಮರೂನ್ ಡ್ರೆಸ್ ಹುಡುಗಿ ಇದ್ದಾರೆ ನೋಡಿ, ಅವರು ನಿನ್ನೆ ಹಾಕಿದ್ರಲ್ಲ ಒಂದು ಪ್ರೋಮೋ, ಅದರಲ್ಲಿ ಇದ್ದರು. ಈ ಗಂಗಾ ಅವರ ಪ್ರೋಮೋದಲ್ಲಿ ಅವರಿದ್ದರು. ಸೊ ಇವತ್ತಿನ ಪ್ರೋಮೋದಲ್ಲೂ ಕೂಡ ಇದ್ದಾರೆ. ಡ್ರೆಸ್ ಚೇಂಜ್ ಇದೆ ನೋಡಿ. ಸೊ ಅಂದರೆ ಅವರು ಸೆಲೆಕ್ಟ್ ಆಗಿದ್ದಾರೆ. ಈಗ ನೆಕ್ಸ್ಟ್ ರೌಂಡ್ಗೂ ಕೂಡ ಅವರು ಸೆಲೆಕ್ಟ್ ಆಗಿರ್ಬೋದು ಅನಿಸುತ್ತೆ ನೋಡಿ. ಯಾಕಂತಂದರೆ ಪಕ್ಕದ ಹುಡುಗಿಯಲ್ಲಿ ಮೊಬೈಲ್ ಚಚ್ಚಾಕ್ತಾ ಇದ್ರಲ್ಲ, ಸೊ ಅವಾಗ ಅವಳು ಅಳ್ತಾ ಇದ್ದಾಳೆ. ಬಟ್ ಇವ್ರನ್ನ ಮಾತ್ರ ತೋರಿಸಿಲ್ಲ. ಸೊ ಹಾಗಾದರೆ ಇವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿರ್ಬೋದು ಅಂತ ಅನಿಸುತ್ತೆ. ಕೊಟ್ಟಿರೋ ಚಾಲೆಂಜ್ಗಳನ್ನೆಲ್ಲ ಇವರು ಚಚ್ಚಿ ಬಿಸಾಕ್ತಾ ಇದ್ದಾರೆ. ಬಟ್ ಗ್ರೇಟ್ ಏನಂತಂದರೆ, ಫೋನ್ ಟಾಸ್ಕ್ ಕೊಟ್ಟಿದ್ದಾರೆ ಇವರು.
ಅದ್ರ ಬಗ್ಗೆ ಮಾತನಾಡೋದಾದರೆ ನೋಡಿ, ಇವರು ಬಿಗ್ ಬಾಸ್ ತಂಡದಿಂದ ಏನಾದರೂ ಒಂದು ಫೋನ್ ಕೊಟ್ಟವ್ರೆ ಅಂತ ಅಂದ್ಕೊಳ್ಳಿ. ಏನಂದರೆ, ತಗೊಳಪ್ಪ ನನ್ನ ಫೋನ್ ತಗೋ, ಇದನ್ನು ಚಚ್ಚಿ ಬಿಸಾಕು, ನನ್ನ ಫೋನ್ ತಗೋ ಚಚ್ಚಿ ಬಿಸಾಕು ಅಂತ ಹೇಳಿದರೆ ಅದು ಮಾತು ಬೇರೆ ಆಯಿತಾ. ಚಚ್ಚಿ ಬಿಸಾಕೋದ್ರಲ್ಲಿ ಏನಿಲ್ಲ. ಅವ್ರ ಫೋನು ಅವ್ರು ಅದೆಷ್ಟು ಕಷ್ಟಪಟ್ಟು ತೊಗೊಂಡಿದ್ದಾರೇನೋ ಯಾರಿಗೆ ಗೊತ್ತು, ಅದೆಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ ಯಾರಿಗೆ ಗೊತ್ತು. ಬಿಗ್ ಬಾಸ್ ಅನ್ನೋ ಒಂದು ರೀಸನ್ಗೆ, ಒಳಗೆ ಹೋಗಬೇಕು ಅನ್ನೋ ಒಂದು ರೀಸನ್ನಿಗೆ ಇವ್ರು ಇಷ್ಟೆಲ್ಲ ಪರೀಕ್ಷೆ ಮಾಡ್ತಾಯಿದ್ರೆ, ಅವರ ಗಟ್ಸ್ ನಾವು ಪರೀಕ್ಷೆ ಮಾಡ್ತೀವಿ. ಅವ್ರು ಎಷ್ಟು ಧೈರ್ಯದಿಂದ ಇದ್ದಾರೆ, ಅವ್ರು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಅವರೆಲ್ಲದಕ್ಕೂ ರೆಡಿ ಆಗಿದ್ದಾರೆ ಅನ್ನೋದನ್ನು ಚೆಕ್ ಮಾಡಬೇಕು ನಿಜ. ಆದರೆ ಹೀಗೆಲ್ಲನ ಅವ್ರ ಫೋನ್ಗಳನ್ನೆಲ್ಲ ನೀವು ಚಚ್ಚಿ ಬಿಸಾಕಿ ಅಂತ ಹೇಳ್ತಿದ್ದಾರೆ. ಸೊ ಈಗ ಅವ್ರು ರಿಜೆಕ್ಟ್ ಆದರು ಅಂತ ಅಂದ್ಕೊಳ್ಳಿ. ಈಗೇನೀಗ ಆ ಫೋನ್ ವಾಪಸ್ ಕೊಡ್ತೀರಾ ನೀವು? ಈಗ ಆಡಿಷನಿಗೆ ಬಂದಿದ್ದಾರಲ್ವಾ ಅವರು, ಇವಾಗ ನೀವು ಹೇಳ್ದಂಗೆ ಫೋನ್ ಚಚ್ಚಾಕ್ಬಿಟ್ರು. ಈಗ ಅದರಲ್ಲಿ ಒಬ್ಬರು ಸೆಲೆಕ್ಟ್ ಆದರು, ಇನ್ನೊಬ್ರು ಕತೆ ಏನಪ್ಪ, ಅವ್ರು ಸೆಲೆಕ್ಟ್ ಆಗಿಲ್ಲ, ಈಗ ಫೋನ್ ಹೋಯ್ತು, ಬಿಗ್ ಬಾಸು ಸಿಕ್ಕಿಲ್ಲ. ಏನೀಗ ಬಿಗ್ ಬಾಸಿಗೆ ಏನಾದರೂ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ, ಅಂತ ಒಂದು 100 ಫೋನ್ ತೊಗೋಬೋದು. ಈಗ ಸೆಲೆಕ್ಟ್ ಆಗಿಲ್ಲ, ಮನೆಗೆ ಹೋಗ್ತಾ ಇದ್ದಾರೆ, ಫೋನ್ ಹೊಡ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಇದ್ಯಾವ ಕತೆ? ನೀವೇನೀಗ ಅವಕಾಶ ಕೊಡ್ತಾ ಇದ್ದೀರಾ ಅಥವಾ ಪನಿಷ್ಮೆಂಟ್ ಕೊಡ್ತಾ ಇದ್ದೀರಾ ಅನ್ನೋ ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ಕತೆ ಇದೊಂದು. ಆಮೇಲೆ ಇಲ್ಲಿ ಜಡ್ಜಸ್ಗಳು ಏನಂತಂದರೆ ಈ ರೀತಿಯಾದಂಥ ಟಾಸ್ಕ್ಗಳನ್ನು ಕೊಡ್ತಾ ಇರೋದು ನೋಡ್ತಾ ಇದ್ದೀವಿ. ಬಟ್ ಇಲ್ಲಿ ನಿರಂಜನ್ ಅವರು ನಿಮ್ಮಿಬ್ಬರ ಕೈಯಲ್ಲಿರುವಂಥ ಫೋನ್ಗಳನ್ನು, ನಿಮ್ಮ ಫೋನ್ಗಳನ್ನು ಒಡೆದು ಹಾಕಿಬಿಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿರಂಜನು ಕೂಡ ಟಾಸ್ಕ್ ಕೊಡ್ತಾ ಇದ್ದಾರೆ, ಇದ್ರದ್ದು ಬಗ್ಗೆ ಕನ್ಫ್ಯೂಷನ್ ಇದೆ. ಇದಲ್ದೇ ಸಂಗೀತ ಅವರು ಒಂದು ಮಾತು ಹೇಳ್ತಾರೆ, ಈ ಮಾತಿನ ಮಧ್ಯೆ ಈ ನಿಮ್ಮ ವಸ್ತುಗಳನ್ನು ಒಡೆದು ಹಾಕಿ ಅಂತ ಅಂದಾಗ ರಿಯಾಲಿಟಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದು ನಿಜ. ಒಂದು ಸ್ವಲ್ಪ ಒಳಗಡೆಯಿಂದ ಟ್ರಿಗರ್ ಆಗ್ಬೋದು, ನನ್ನ ಫೋನ್ನ ಒಡೆದು ಹಾಕ್ತಾ ಇದ್ದೀನಲ್ಲ ಅನ್ನೋದು ಅದೊಂದು ಬಂದುಬಿಡುತ್ತೆ ಕಾನ್ಷಿಯಸ್ಸು. ಬಟ್ ಏನಂತಂದರೆ ಈ ಥರದ್ದೆಲ್ಲ ನಿಮಗೆ ಟಾಸ್ಕನ್ನು ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟಿರೋಂಗಿಲ್ಲ. ನೆಕ್ಸ್ಟ್ ಈ ಹುಡುಗ ಬರ್ತಾರೆ, ಇವ್ರು ಹೆಂಗಂದ್ರೆ ಹಣೆಗೆಲ್ಲ ಬೊಟ್ಟಿಟ್ಕೊಂಡು ಚೆನ್ನಾಗಿ ಬಂದವರು ಇವರು ಆಡಿಷನಿಗೆ. ಅಂದರೆ ಅವ್ರದ್ದೇನು ಸ್ಟೈಲ್ ಇದೆ ಅದನ್ನು ಅವರು ಕಾಪಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಅವ್ರಿಗೊಂದು ಪ್ರಶ್ನೆ ಕೇಳ್ತಾರೆ, ಏನು ಕೆಲಸ ಮಾಡ್ಕೊಂಡಿರೋದು ನೀವು ಅಂತ ಕೇಳಿದಾಗ ಅವರು ಅದಕ್ಕೊಂದು ಉದಾಸಿವಾಗಿ ಉತ್ತರ ಕೊಟ್ಟವ್ರೆ, ನಾನೇನು ಕೆಲಸ ಮಾಡ್ಕೊಂಡಿಲ್ಲ ಅಂತ ಹೇಳಿ. ಸೊ ಅಲ್ಲಿ ಉದ್ಯೋಗಂ ಪುರುಷ ಲಕ್ಷಣ, ಏನು ಮಾಡ್ತಿದ್ದೀರಾ, ನೀವೇನು ಕೆಲಸ ಮಾಡ್ಕೊಂಡಿಲ್ಲ ಅಂದರೆ ಹೆಂಗೆ ಜೀವನ ಅಂತ ಶ್ರುತಿಯವರು ಅಲ್ಲಿ ಟ್ರಿಗರ್ ಆಗ್ತಾರೆ. ಅಷ್ಟಕ್ಕೆ ಈ ಹುಡುಗ ಅಲ್ಲಿ ಸುಮ್ಮನಾಗೋದನ್ನು ಬಿಟ್ಬಿಟ್ಟು ಇವ್ರು ಏನು ಹೇಳ್ತಾರೆ ಅಂತಂದರೆ, ನನ್ನ ದುಡ್ಡಿನಲ್ಲಿ ಹೋಗಿ ಸಿನಿಮಾ ನೋಡ್ತೀನಿ, ಈ ಸಿನಿಮಾದವ್ರು ಹೆಂಗೆ ಅಂತಂತಂದರೆ ಅವ್ರು ತೆಗೆದಂಥ ಅವರ ಸ್ವಂತ ಸಿನಿಮಾಗೆ ಅವರು ದುಡ್ಡು ಕೊಟ್ಟು ನೋಡೋದಿಲ್ಲ, ಹಾಗೆ ಫ್ರೀಯಾಗಿ ಹೋಗಿ ನೋಡಿ ಬರ್ತಾರೆ. ಅಷ್ಟೊಂದು ಇವರು ಬರ್ಗೆಟ್ ನಿಂತವ್ರು ಅನ್ನೋ ರೀತಿಯಾಗಿ ಇವರು ಮಾತಾಡ್ತಾರೆ. ಇವರು ಅಂದರೆ ಇವ್ರು ಖರ್ಚು ಮಾಡೋಂಗಿಲ್ಲ ಅನ್ನೋ ರೀತಿಯಾಗಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಟ್ರಿಗರ್ ಆಗಿರುವಂಥ ಶ್ರುತಿಯವರು ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಅವ್ರ ಹೆಸರು ಇಟ್ಕೊಂಡು ಮಾತಾಡಿ ನೀವು ಅಂತ ಹೇಳ್ತಿದ್ದಾರೆ. ಸೊ ಬಟ್ ನನಗೇನು ಅನಿಸುತ್ತಂದರೆ, ಇವರೇನಾದ್ರೂ ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ TRP ಗ್ಯಾರಂಟಿ. ಬಿಕಾಸ್ ಏನಂತಂದರೆ ಒಂದು ಸ್ವಲ್ಪ ಸೈಕೋಪಾತ್ ಇದ್ದಂಗಿದ್ದಾರೆ ಇವರು ಒಳಗಡೆ ಹೋದರೆ ಎಲ್ಲರಿಗೂ ಕೂಡ ಒಂದು ರೀತಿ ಟೆನ್ಷನ್. ಅಂದರೆ ಇವಾಗ ಲಾಸ್ಟ್ ಸೀಸನಲ್ಲಿ ನಿಮ್ಗೆ ಗೊತ್ತು, ಧ್ರುವಂತ್ ಅವರ ಆಟನೇ ಯಾರಿಗೂ ಕೂಡ ಲೆಕ್ಕ ಮಾಡೋಕ್ಕಾಗ್ತಿರಲಿಲ್ಲ, ಅಂದಾಜು ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಲಾಸ್ಟಿಗೆ ಎಲ್ಲಿವರೆಗೂ ಅವರು ಉಳ್ಕೊಂಡು ಬಂದರು ನಿಮಗೆ ಗೊತ್ತಿದೆ. ಅವಾಗವಾಗ ಅವರಿಂದ ಕಾಮಿಡಿ ಸಿಗ್ತಾಯಿತ್ತು. ಆಮೇಲೆ ಈ ಮನುಷ್ಯ ಹೆಂಗಪ್ಪ ಅಂತೇಳಿ ಜನ ಉಗಿತಾ ಇದ್ರು. ಆದ್ರೂ ಒಂದು ರೀತಿ ಒಂದು ಹಂತಕ್ಕೆ ಹೋದ್ರು ಅವರು ಧ್ರುವಂತ್ ಅವರು. ಬಟ್ ನೆಕ್ಸ್ಟ್ ಧ್ರುವಂತನ ನಾವು ನೋಡ್ಬೋದು ಇವರ ಇದರಲ್ಲಿ. ನೋಡೋಣ, ಇವರು ಸೆಲೆಕ್ಟ್ ಆದರೆ ಹಾಗಿದೆ, ಸೆಲೆಕ್ಟ್ ಆಗ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನೋಡೋಣ, ಕಾದು ನೋಡೋಣ. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಮಸ್ಕಾರ.